ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರಿದ್ರೆ. ಸರ್, ಇವತ್ತು 2ನೇ ಪಟ್ಟಿ ರಿಲೀಸ್ ಆಗಿದೆ. ಹೊಸಬರಿಗೂ ಅವಕಾಶ ಸಿಕ್ಕಿದೆ, ಹಳೆಬರಿಗೂ ಪುನಃ ಅವಕಾಶವನ್ನು ಸಿಕ್ಕಿರುವಂತದ್ದು. ತಾವು ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಸರ್? ಫಸ್ಟ್ ಟೈಮ್ ಮಿನಿಸ್ಟರ್ಸ್ 8 ಜನಕ್ಕೆ ಸಿಕ್ಕಿದೆ. ಅದರಲ್ಲಿ ವಿಧಾನ ಪರಿಷತ್ನವ್ರಿಗೂ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಮತ್ತೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಂಥವ್ರಿಗೂ 5 ಜನಕ್ಕೆ ಕೊಟ್ಟಿದ್ದಾರೆ. ಅದಕ್ಕೂ ಹಿಂದೆ ಸರ್ಕಾರಗಳಲ್ಲಿ ಇದ್ದಂಥವ್ರಿಗೂ ಕೂಡ ಒಂದು 7 ಜನಕ್ಕೆ ಕೊಟ್ಟಿದ್ದಾರೆ. ಹೊಸಬ್ರಿಗೂ ಕೊಟ್ಟಿದ್ದಾರೆ, ಹಳಬರಿಗೂ ಕೊಟ್ಟಿದ್ದಾರೆ, ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಂಥವ್ರಿಗೂ ಕೂಡ ಕೊಟ್ಟಿದ್ದಾರೆ. ಇನ್ನೂ ಅನೇಕ ಹಿರಿಯರಿದ್ರು ಕೊಡೋಕ್ಕಾಗಲಿಲ್ಲ. ಕಾರಣ ಏನಂದರೆ ಇರ್ತಕ್ಕಂಥ ಅವಕಾಶ 34 ಜನಕ್ಕೆ. ಮತ್ತು ಇದು ಭಾಷಾವಾರು ಬರೋದಿಲ್ಲ ಇದರಲ್ಲಿ, ಪ್ರಾಂತ್ಯವಾರು. ಈಗ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹಳೆ ಮೈಸೂರು ಈ ರೀತಿ ಎಲ್ಲ ಬರುತ್ತಲ್ಲ, ಮಧ್ಯ ಕರ್ನಾಟಕ ಆ ಥರ. ಮತ್ತು ಎಲ್ಲ ಜಿಲ್ಲೆಗೂ ಕೊಡೋಕ್ಕಾಗಿಲ್ಲ, ಆದರೂ ಪ್ರಯತ್ನ ಮಾಡಿದ್ದಾರೆ. ಈಗ 4 ಗಂಟೆಗೆ ಪ್ರಮಾಣ ವಚನ ಇದೆ. ಎಲ್ಲ ಚೆನ್ನಾಗಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. 28ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋ ರೀತಿ ಎಲ್ಲರೂ ಪ್ರಯತ್ನ ಪಟ್ಟು ಕೆಲಸ ಮಾಡೋಣ. ಆಗದೆ ಇರತಕ್ಕಂಥವ್ರಿಗೂ ಕೂಡ ಸಹಜವಾಗಿ ಬೇಜಾರಾಗಿರುತ್ತೆ. ಅರ್ಹತೆ ಅವ್ರಿಗೂ ಬೇಕಾದಷ್ಟು ಜನಕ್ಕೆ ಅರ್ಹತೆ ಇತ್ತು, ಸೀನಿಯಾರಿಟಿ ಇತ್ತು. ಆದರೂ ಕೂಡ ಹೈಕಮಾಂಡು 34 ಜನಕ್ಕೆ ಅವಕಾಶ ಇದ್ದಿದ್ದರಿಂದ ಇದು ಮಾಡಿದ್ದಾರೆ. ಬೆಂಗಳೂರು ಭಾಗಕ್ಕೆ ಏನಾದ್ರೂ ಕೂಡ ಜಾಸ್ತಿ ಆಯ್ತು, ಯಾಕಂದ್ರೆ ಪ್ರತಿ ಬಾರಿ ಎಲ್ಲ ಸರ್ಕಾರ ಬಂದಾಗಲೂ ಕೂಡ ಬೆಂಗಳೂರಿಗೆ ಅತಿ ಹೆಚ್ಚು ಸಚಿವ ಸ್ಥಾನವನ್ನ ಕೊಡುತ್ತೆ. ಈ ಬಾರಿ ಕೂಡ ಉತ್ತರ ಕರ್ನಾಟಕ ಸ್ವಲ್ಪ ಕಡಿಮೆ ಮಾಡಿ, ಈಗ ಕೋನ್ ರೆಡ್ಡಿ ಅವರು ಕೂಡ ಹೇಳಿದ್ರು ನಮಗೂ ಸಿಗ್ಬೇಕಿತ್ತು ಅಂತ. ಅವರು ಕೂಡ ಒಂದಷ್ಟು ಸಣ್ಣ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಬೆಂಗಳೂರಿಗೆ ಜಾಸ್ತಿ ಆಗಿದೆ. ಬೆಂಗಳೂರಿಗೆ 4, 5. ಬೆಂಗಳೂರು 28 ಸ್ಥಾನ ಅಲ್ವಾ, ಅದು ಎಲ್ಲಾ ಪಕ್ಷಗಳು ಬಂದಾಗ ಬೆಂಗಳೂರಿಗೆ ಜಾಸ್ತಿ ಇರುತ್ತೆ. ಪ್ರಿಯಾ ಕೃಷ್ಣಮಠ ಅವರು, ಅದೇ ಅವರಿಬ್ಬರಲ್ಲಿ ಯಾರು ಒಬ್ರು ಸಿಗ್ತಾ ಇತ್ತು ಅಂತ. ಕೃಷ್ಣಪ್ಪ ಅವರು ಇತ್ತು, ಅವರು ಸೀನಿಯರ್ ಇದ್ದಾರೆ. ಕೃಷ್ಣಪ್ಪ ಅವರು ಅರ್ಹತೆ ಇತ್ತು, ಸೀನಿಯಾರಿಟಿ ಇತ್ತು. ಎಲ್ಲ ಹೈಕಮಾಂಡ್ ಏನೋ ತೀರ್ಮಾನ ತಗೊಂಡಿದ್ದಾರೆ. ಸರ್, ಇದು ಕೋಲಾರ ಜಿಲ್ಲೆನೂ ಕೂಡ ಸರ್ ಅವರು ಹೇಳ್ತಾ ಇದ್ರು ನಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ಬೇಡಿಕೆ ಇತ್ತು. ಕೋಲಾರ ನಾವೆಲ್ಲ ನಾರಾಯಣ ಸ್ವಾಮಿ ಅವ್ರದ್ದು ಆಗ್ಬೋದು ಅಂತ ನಿರೀಕ್ಷೆ ಮಾಡಿದ್ವಿ. ಮತ್ತೆ ಚಿಕ್ಕಬಳ್ಳಾಪುರನೂ ಇಲ್ಲ, ಕೆಲವು ಜಿಲ್ಲೆಗಳಿಗೆ ಆಗಲಿಲ್ಲ. ಸಡನ್ ಆಗಿ ಚೇಂಜ್ ಆಯ್ತು ಸರ್. ಮಂಕಳ ವೈದ್ಯ ಈಗ ಉತ್ತರ ಕನ್ನಡ ಜಿಲ್ಲೆ, ಅಲ್ಲೂ ಕೂಡ ಒಬ್ಬರಿಗೂ ಸಚಿವ ಕಳೆದ ಬಾರಿ ಸಿಕ್ಕಿತ್ತು, ಬಟ್ ಈ ಬಾರಿ ಇಲ್ಲ. ದಾವಣಗೆರೆಗೆ 2 ಆಯ್ತು. ಈಗ ಮಲ್ಲಿಕಾರ್ಜುನ್ SS ಯಾವ ಮಲ್ಲಿಕಾರ್ಜುನ್ ಅವ್ರು ದಾವಣಗೆರೆ, ಮಂಕಳ ವೈದ್ಯ ಉತ್ತರ ಕನ್ನಡ. ಅವ್ರಿಗಿದೆಯಲ್ವ, ಅವ್ರಿಗೆ ಚೇಂಜ್ ಆಯ್ತಾ? ಹೌದಾ? ನಾನು ನೋಡಿಲ್ಲ, ನಾನು ಮಂಕಳ ವೈದ್ಯದೇ ಆಗಿದೆ ಅಂದ್ಕೊಂಡಿದ್ದೆ. ಇದೆಲ್ಲೊಂದ್ ಕಡೆ ನಾಯಕರ ಒಂದು ಪಟ್ಟಿ, ಅಂದ್ರೆ DK ಶಿವಕುಮಾರ್ ಅವರ ಒಂದು ಆಪ್ತರ ಅಥವಾ ಕೇಳ್ಬೇಡ್ರಪ್ಪ. ಸರಿ ಸರ್, ಥ್ಯಾಂಕ್ ಯು. ಇವಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಉತ್ತರವಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.